ಸಿಂಗಾಡಿ ಮಾಳಪ್ಪ ಹಿರೇಕೊಡಿ ತನ್ನ ತಂದೆಯ ಜಮೀನಿನಲ್ಲಿ ಬೆಳೀತಾ ಇದ್ದಕ್ಕಂಥ गांजा वशपडिಸಿಕೊಂಡಿದ್ದಾರೆ। रायबाग तालुक्यातील एक गाव निडगुंदी, जिथे गावकऱ्यांना वाटले इथे ऊसाची शेती फुलली आहे, पण खरी गोष्ट मात्र काहीतरी वेगळीच होती। गावातील शेतकरी सिंगाडी मल्लप्पा हिरेकोडी आपल्या एका एकर शेतात ऊसासोबत गुप्तपणे गांजाची लागवड करत होता। पाहता पाहता संपूर्ण शेतभर 441 किलो गांजाची झाडे भरली। या झाडांची बाजारात किंमत होती तब्बल 22,09,000 रुपये। गुप्त माहिती मिळताच रायबाग पोलिसांनी अचानक धाड टाकली। शेतातील गांजाची झाडे, मुळे, खोड, फुलांसकट उपटून जप्त करण्यात आली। आरोपी शेतकऱ्याला पोलिसांनी ताब्यात घेतला। या घटनेची माहिती पोलीस अधीक्षक डॉक्टर भीमाशंकर गुळेत यांनी पत्रकार परिषदेत दिली आहे। त्यांनी सांगितले, इतक्या मोठ्या प्रमाणावर गांजाची शेती करणे हे गंभीर गुन्हा आहे आणि या प्रकरणी सखोल चौकशी सुरू आहे। ನಮ್ಮ ಜಿಲ್ಲಾ ಸೈಬರ್ ಪೊಲೀಸ್ ಠಾಣೆಯ ಇನ್ಚಾರ್ಜ್ ಆಗಿರತಕ್ಕಂತ ವೀರೇಶ್ ದೊಡ್ಡಮನಿ, ಡಿಎಸ್ಪಿ ವೀರೇಶ್ ದೊಡ್ಡಮನಿ ಮತ್ತು ಅವರ ತಂಡದವರು ರಾಯಬಾಗ್ ಪೊಲೀಸರ ಸಹಯೋಗದೊಂದಿಗೆ ನಿಡಗುಂದಿ ಗ್ರಾಮ, ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮದಲ್ಲಿ ಒಂದು ದಾಳಿಯನ್ನು ಮಾಡಿ ಸಿಂಗಾಡಿ ಮಾಳಪ್ಪ ಹಿರೇಕೊಡಿ ತನ್ನ ತಂದೆಯ ಜಮೀನಿನಲ್ಲಿ ಬೆಳೀತಾ ಇದ್ದಕ್ಕಂಥ ಗಾಂಜಾ ವಶಪಡಿಸಿಕೊಂಡಿದ್ದಾರೆ। ಅವರು ತಮ್ಮ ಜಮೀನಿನಲ್ಲಿ ಬೆಳೀತಾ ಕಬ್ಬಿನ ಗದ್ದೆ ನಡುವೆ ಈ ಗಾಂಜಾನ ಬೆಳೀತಾ ಇದ್ದರು। ಒಟ್ಟು 440 kg ಗಾಂಜಾನ ನಮ್ಮ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ। ಐ ಥಿಂಕ್ ಇದು ನಮ್ಮ ಜಿಲ್ಲೆಯ ಇತಿಹಾಸದಲ್ಲಿ ಅತಿ ದೊಡ್ಡ ಪ್ರಕರಣ ಆಗಿರಬಹುದು ಇಲ್ಲಿವರೆಗೂ। ಈ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಮೇಲಧಿಕಾರಿಗಳು ಪ್ರಶಂಸೆಯನ್ನು ಮಾಡಿದ್ದಾರೆ। ಜೊತೆಗೆ ಈ ಗಾಂಜಾ ಎಲ್ಲೆಲ್ಲಿ ಹೋಗ್ತಾ ಇತ್ತು ಮತ್ತು ಇವರು ಮುಂಚೆ ಯಾರ್ಯಾರಿಗೆ ಮಾರ್ತಾಯಿದ್ರು ಅನ್ನುವಂಥ ದೆಸೆಯಲ್ಲಿ ತನಿಖೆಯನ್ನು ನಮ್ಮ ಹತ್ತನೇ DSP ಅವರು ಕೈಗೊಂಡಿದ್ದಾರೆ। ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡಾಗ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ। ಈಗಾಗಲೇ ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಸಿಂಗಾಡಿ ಹಿರೇಕೊಡಿಯನ್ನು ನಮ್ಮ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ। ನಮ್ಮ ತನಿಖೆ ನಡೀತಾ ಇದೆ। ಮುಖ್ಯ ಆರೋಪಿ ಒಬ್ಬನೇ। ಈಗ ಮುಂದೆ ನಮ್ಮ ತನಿಖೆಯಲ್ಲಿ ಏನು ಕಂಡುಬರುತ್ತೋ ಅವ್ರನ್ನೂ ಕೂಡ ನಮ್ಮ ತನಿಖೆಯಲ್ಲಿ ಅಳವಡಿಸ್ಕೊಳ್ತೀವಿ। ಮೌಲ್ಯ ಸುಮಾರು ಈಗ ಮಾರ್ಕೆಟ್ ವ್ಯಾಲ್ಯೂ ಸುಮಾರು 20 ರಿಂದ 22 ಲಕ್ಷ ಆಗ್ಬೋದು। ಈ ವ್ಯಕ್ತಿ ಮೇಲೆ ಮುಂಚೆ ಯಾವುದೂ ಕೂಡ ಪ್ರಕರಣಗಳು ದಾಖಲಾಗಿರೋದಿಲ್ಲ। ಎಷ್ಟು ಎಕರೆ ಇದೆಯಪ್ಪ? 1 ಎಕರೆ। ಸುತ್ತ ಅದೇ ನಾವು ಇನ್ನೂ ತನಿಖೆ ಮಾಡ್ತಾ ಇದ್ದೀವಿ। ನಮ್ಮ ಪ್ರಕಾರ ಇವನು ಮುಂಚೆ ಕೂಡ ಮಾಡಿರೋ ಸಾಧ್ಯತೆ ಇದೆ। सध्याಕ್ಕೆ आरोपी ಒಪ್ಕೋತಾ ಇಲ್ಲ, बट ನಾವು ತನಿಖೆ ಮಾಡ್ತಾ ಇದ್ದೀವಿ। ही कारवाई फक्त एका शेतकऱ्याची बेपर्वाई नाही, तर अंमली पदार्थ विरोधी लढाईतील पोलीस प्रशासनाची ठाम भूमिका दर्शवणारी आहे। गावाच्या शांत शेतात उगवलेल्या गांजाचे झाडांना अखेर कायद्याचा विळखा ओढवला गेला आहे। अशा आणखीन अपडेटसाठी वॉइस ऑफ वेणुग्रामला सबस्क्राइब करा व फॉलो करा।